ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿ9 ಯೂಟ್ಯೂಬ್ ಚಾನಲ್. ಅದರಲ್ಲೂ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಡೆಯನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೀರೆಕಾಯಿ ಕೊಯ್ಕೊಂಬಂದೆ. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ವರ್ಕೌಟ್ ಮಾಡ್ತೀವಿ ನಾನು ಮತ್ತು ಬುಜ್ಜಿ. ಇದರಲ್ಲಿ ಬುಜ್ಜಿ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿಲ್ಲ. ಸೊ ನಂದೊಬ್ರದ್ದೇ ಕ್ಲಿಪ್ಪಿಂಗ್ಸ್ ಇದೆ. ಏಕೆ ಅಂತಂದರೆ ಅವರು ಯಾವುದು ವಿಡಿಯೋಗೆಲ್ಲ ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಬೆಳಿಗ್ಗೆನೇ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ವರ್ಕೌಟ್ ಮಾಡಿಬಿಟ್ಟು ತಿಂಡಿ ರೆಡಿ ಮಾಡೋಕ್ಕೆ ಹೋಗ್ತೀನಿ. ಇವತ್ತಿನ ತಿಂಡಿಗೆ ನಾನು ರೆಡಿ ಮಾಡಿರೋದು ಇಡ್ಲಿ ಮತ್ತು ಚಟ್ನಿ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿದೆ, ಬುಜ್ಜಿಗೆ ಲೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಇಡ್ಲಿ ಮತ್ತು ಚಟ್ನಿನ ಪ್ರಿಪೇರ್ ಮಾಡಿ ನಾನಿಲ್ಲಿ ಇಟ್ಟಿದ್ದೀನಿ. ಹಾಗೆಯೇ ಎಲ್ಲರೂ ಮಿನಿ ಬ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಒಂದು ಶಾರ್ಟ್ ಆಗಿರಲಿ ಅಂತ ಫಾರ್ ದ ಫಸ್ಟ್ ಡೇ ಮಾಡಿದ್ದೀನಿ. ಮೊದಲು ಮಾಡಿದ್ದೆ, ಬಟ್ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ಕೆಲವೊಂದು ಟೈಮ್ ಆಗ್ತಾ ಇರಲಿಲ್ಲ. ಸೊ ಬೆಳಗ್ಗೆ ಎಲ್ಲ ಹೂವಿನ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ತಾ ಇದ್ದೆ. ಮನೆಯಲ್ಲಿ ಬಾಳೆಹಣ್ಣಿನ ಗೊನೆ ಆಗಿತ್ತು. ಸೊ ಅದರಲ್ಲಿ ಜೋಡಿ ಬಾಳೆಹಣ್ಣು ಸಿಕ್ಕಿದ್ರಿಂದ ನಾನು ತಿನ್ನೋಣ ಅಂತ ಹೇಳಿಬಿಟ್ಟು ನನಗೆ ಅಂತ ಎತ್ತಿಟ್ಕೊಂಡಿದ್ದೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ವೈಟ್ ರೈಸ್ ಮಾಡಿದ್ದೆ. ಹಾಗೆಯೇ ನಮ್ಮನೆಯವರು ನಿನ್ನೆ ಅವ್ರ ಫ್ರೆಂಡ್ ಮಹೇಶ್ ಅಣ್ಣವರು ಮೀನು ಕೊಟ್ಟಿದ್ರಂತೆ. ಹಾಗಾಗಿ ಬಂಗಡೆ ಮೀನು ಸಾರು ಮಾಡು ಅಂತ ಹೇಳೋಗಿದ್ರು. ಅದಕ್ಕೋಸ್ಕರ ಬಂಗಡೆ ಮೀನು ಸಾರನ್ನು ಕೂಡ ನಾನಿಲ್ಲಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಮಧ್ಯಾಹ್ನ ಊಟಕ್ಕೆ. ಈಗ ಟೈಮ್ ಬಂದುಬಿಟ್ಟು 12:30 ಆಗ್ತಾ ಬಂತು. ಹಾಗೆಯೇ ನಮ್ಮ ಮನೆಯಲ್ಲಿ ರಾಗಿ ಗಂಜಿನ ಕುಡಿತೀವಿ. ಹಾಗಾಗಿ ರಾಗಿ ಗಂಜಿ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಅತ್ತೆ ಹೊರಗಡೆ ಹೋಗಿದ್ದರು. ಸೊ ನಮ್ಮನೆಯವರು ದೋಡಿ ಮೀನು ಕೊಟ್ಟು ಕಳಿಸಿದ್ರು. ಸೊ ದೋಡಿ ಮೀನು ಕೂಡ ನಾನು ಫ್ರೈ ಮಾಡಿ ಇಟ್ಟಿದ್ದೀನಿ. ಇದು ಊಟ ಆದಮೇಲೆ ವಿಡಿಯೋ ಮಾಡಿರೋದು, ಅದಕ್ಕೆ 3 ಪೀಸ್ ಉಳ್ಕೊಂಡಿದೆ. ಆಮೇಲೆ ನಂದು ರಾತ್ರಿ ಊಟಕ್ಕೆ 2 ಮೊಟ್ಟೆ, ಹಣ್ಣುಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಊಟ ಎಲ್ಲರದ್ದು ಆಯಿತು. ಸೊ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಗ್ ಬಾಸ್ ನೋಡೋದಕ್ಕೆ ಅಂತ ಬಂದು ಕೂತ್ಕೊಂಡಿದ್ದೀನಿ. ಸೊ ನನ್ನ ಫೇವ್ರೇಟು ಗಿಲ್ಲಿ. ಈ ಸತಿ ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೇಟ್ ಯಾರು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಬಿಗ್ ಬಾಸ್ನ ಮಿಸ್ ಮಾಡ್ದಲೇ ನೋಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಾಳೆ ಸಿಗ್ತೀನಿ. ಟೇಕ್ ಕೇರ್.